Su-57 ನ ಅತ್ಯಂತ ಲಿಥಲ್ ವೇರಿಯಂಟ್ M1 ಭಾರತಕ್ಕೆ ಬರ್ತಾ ಇದೆ. ಈ ಮಾತನ್ನ ನಾನು ಅಥವಾ ಭಾರತದ ಯಾವುದೇ ಮೀಡಿಯಾ ಹೇಳ್ತಿಲ್ಲ. ಇದನ್ನ ಮಿಲಿಟರಿ ವಾಚ್ ಮ್ಯಾಗಝಿನ್ ಮತ್ತು ಅಂತಾರಾಷ್ಟ್ರೀಯ ಮೀಡಿಯಾ ಹೇಳಿದೆ. ನೀವು ನಿಮ್ಮ ಸ್ಕ್ರೀನ್ ನಲ್ಲಿ ನೋಡಬಹುದು. ಮಿಲಿಟರಿ ವಾಚ್ ಮ್ಯಾಗಝಿನ್ ಪ್ರಕಾರ ಭಾರತ ಈಗಾಗಲೇ ಈ ವರ್ಷ ಜನವರಿ ತಿಂಗಳಲ್ಲಿ ರಷ್ಯಾದೊಂದಿಗೆ ಲೈಸೆನ್ಸ್ ಪ್ರೊಡಕ್ಷನ್ ಗೆ ಸಂಬಂಧಿಸಿದ ಒಪ್ಪಂದದ ಅಡ್ವಾನ್ಸ್ಡ್ ಟೆಕ್ನಿಕಲ್ ಸ್ಟೇಜ್ ಗೆ ತಲುಪಿದೆ. ಅಂದರೆ ರಷ್ಯಾದ ಬಳಿ ಪ್ರಸ್ತುತ ಇರುವ 40 Su-57 ಅವುಗಳನ್ನ ಸುಕೋಯ್ Su-57 ಫೆಲನ್ ಅಥವಾ ಎಫ್ ವೇರಿಯಂಟ್ ಎಂದು ಕರೆಯಲಾಗುತ್ತೆ. ಇದನ್ನ ಖರೀದಿಸಲು ಭಾರತ ಸಿದ್ಧವಾಗಿದೆ. ಭಾರತದಲ್ಲಿ ಇದರ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಡೆಯಲಿದೆ. ಆದ್ರೆ ಭಾರತದ ಯೋಜನೆ ಡಿಫರ್ಡ್ ಆರ್ಡರ್ ಪ್ಲೇಸ್ ಮಾಡುವುದು. ಅಂದರೆ ನಾವು 120 Su-57 ಖರೀದಿಸುವ ತಯಾರಿ ಮಾಡಿದ್ರೆ ಒಂದೇ ಬಾರಿಗೆ ಪೂರ್ಣ ಆರ್ಡರ್ ರಷ್ಯಾಗೆ ನೀಡೋದಿಲ್ಲ. ನಾವು 30-40ರಂತೆ ಹಲವು ಆರ್ಡರ್ ಗಳನ್ನ ಪ್ಲೇಸ್ ಮಾಡ್ತೀವಿ. ಇದರಿಂದ ನಮಗೆ ಲಾಭವೇನೆಂದ್ರೆ ನಮ್ಮ ವಾಯುಸೇನೆಯಲ್ಲಿ ಫೈಟರ್ ಜೆಟ್ ಗಳ ಕೊರತೆ ತೀವ್ರವಾಗಿದೆ. ನಮ್ಮ ಸ್ವಂತ ತೇಜಸ್ ಫೈಟರ್ ಜೆಟ್ ಕೂಡ ವಾಯುಸೇನೆಗೆ ಸೇರಿಸಲು ಸಾಧ್ಯವಾಗ್ತಿಲ್ಲ. ಆದ್ದರಿಂದ ನಮಗೆ ತಕ್ಷಣ ಫೈಟರ್ ಜೆಟ್ ಗಳ ಅಗತ್ಯವಿದೆ. Su-57 ಬಂದು ಆ ಕೊರತೆಯನ್ನ ತುಂಬುತ್ತದೆ. ಆದ್ರೆ ನಾವೆಲ್ಲರೂ ತಿಳಿದಿರುವಂತೆ ಪ್ರಸ್ತುತ Su-57 ಪೂರ್ಣ ಸ್ಟೆಲ್ತ್ ವಿಮಾನವಲ್ಲ. ಆದ್ದರಿಂದ ನಮಗೆ ಲಾಭವೇನೆಂದ್ರೆ ಮೊದಲು 40 ವಿಮಾನಗಳನ್ನ ಖರೀದಿಸಿ ವಾಯುಸೇನೆಗೆ ಸೇರಿಸ್ತೀವಿ. ಅವುಗಳ ಡೆಲಿವರಿ ಪೂರ್ಣಗೊಳ್ಳುವ ಒಳಗೆ ರಷ್ಯಾ Su-57 ನ ಸ್ಪೆಷಲ್ ವೇರಿಯಂಟ್ M1 ಅನ್ನ ತಯಾರಿ ಮಾಡುತ್ತೆ. ಅದರಲ್ಲಿ ಪ್ರಸ್ತುತ Su-57 ಗಿಂತ ಬಹಳ ಉತ್ತಮ ಏವಿಯಾನಿಕ್ಸ್ ಇರುತ್ತೆ. ಸ್ಟೆಲ್ತ್ ಸಾಮರ್ಥ್ಯವನ್ನ ವಿಶೇಷವಾಗಿ ಎನ್ಹಾನ್ಸ್ ಮಾಡಲಾಗುತ್ತೆ. ಫ್ಯೂಸಲೇಜ್ ಅನ್ನ ಪೂರ್ಣವಾಗಿ ರೀಡಿಸೈನ್ ಮಾಡಲಾಗುತ್ತೆ. ಅದಕ್ಕೆ ಉತ್ತಮ ಏರೋಡೈನಮಿಕ್ಸ್ ಸಿಗಲಿ ಅಂತ ಅತ್ಯಂತ ದೊಡ್ಡ ಅಪ್ಗ್ರೇಡ್ ಅಂದ್ರೆ AL-51 F1 ಇಂಜಿನ್. ಪ್ರಸ್ತುತ Su-57 ನಲ್ಲಿ ಈ ಇಂಜಿನ್ ಇಲ್ಲ. ಅದೇ ಕಾರಣದಿಂದ ಅದು ಪೂರ್ಣ ಸ್ಟೆಲ್ತ್ ಆಗ್ತಿಲ್ಲ. ಅದರ ಇಂಜಿನ್ ತುಂಬಾ ದೊಡ್ಡದಾಗಿದೆ. ಆದ್ರೆ AL-51 ಬಹಳ ಕಾಂಪ್ಯಾಕ್ಟ್ ಇಂಜಿನ್. M1 ವೇರಿಯಂಟ್ ನಲ್ಲಿ ಇದನ್ನ ಅಳವಡಿಸಿದಾಗ ಅದು 100% ಸ್ಟೆಲ್ತ್ Su-57 ಆಗುತ್ತೆ. ಹೀಗಾಗಿ ನಾವು ಮೊದಲು ಅರ್ಧ ಸ್ಟೆಲ್ತ್ ವಿಮಾನಗಳಲ್ಲಿ 40 ಖರೀದಿಸ್ತೀವಿ. ಅವುಗಳ ಡೆಲಿವರಿ ಮುಗಿಯುವ ವೇಳೆಗೆ ಹೊಸ M1 ವೇರಿಯಂಟ್ ಸಿದ್ಧವಾಗುತ್ತೆ. ನಂತರ ಬಾಕಿ ಖರೀದಿಯಲ್ಲಿ ನೇರವಾಗಿ M1 ವೇರಿಯಂಟ್ ರೂಪದಲ್ಲಿ ತೆಗೆದುಕೊಳ್ತೀವಿ. ಅದು 100% ಸ್ಟ್ರಾಂಗ್ ಆಗಿರುತ್ತೆ. ಈ ಡಿಫರ್ ಆರ್ಡರ್ ನಮಗೆ 2 ಲಾಭ ನೀಡುತ್ತೆ. ನಂಬರ್ 1, ಪ್ರಸ್ತುತ ವಾಯುಸೇನೆಯಲ್ಲಿ ಫೈಟರ್ ಜೆಟ್ ಗಳ ಕೊರತೆ ತುಂಬುತ್ತೆ. ನಂಬರ್ 2, ಭವಿಷ್ಯದಲ್ಲಿ ಬರುವ ಉತ್ತಮ M1 ವೇರಿಯಂಟ್ ನ ಲಾಭವನ್ನು ಪಡಿತೀವಿ. ಆದ್ರೆ M1 ನ ಆರ್ಡರ್ ಕೂಡ 70-80 ಅಲ್ಲ, 30-40ರಂತೆ ನೀಡಲಾಗುತ್ತೆ. ಯಾಕಂದ್ರೆ Su-57 M1 ಕೂಡ ಪೂರ್ಣ ಸ್ಟೆಲ್ತ್ ಆಗಿದೆಯೇ ಎಂದು ನಾವು ಪರೀಕ್ಷಿಸ್ತೀವಿ. ಇದರ ಇನ್ನೊಂದು ಲಾಭವೇನೆಂದ್ರೆ ಆ ಸಮಯದಲ್ಲಿ ನಮ್ಮ M1 ನ 2-2.5 ವರ್ಷಗಳಲ್ಲಿ ಸಿದ್ಧವಾಗುತ್ತದೆ ಎಂದು ಅನಿಸಿದ್ರೆ ನಾವು M1 ನ 30-40 ಆರ್ಡರ್ ಮಾತ್ರ ನೀಡಿ ಬಾಕಿಯನ್ನ ನಮ್ಮ ದೇಸಿ ಕಂಪನಿಗಳಿಂದ ಖರೀದಿಸಿ ನಮ್ಮ ಸ್ಟೆಲ್ತ್ ಅಗತ್ಯಗಳನ್ನ ಪೂರೈಸಬಹುದು. ಅಂದ್ರೆ ಇದು ರಿಸ್ಕ್ ಫ್ರೀ ಸ್ಟ್ರಾಟಜಿ. ಮಿಲಿಟರಿ ವಾಚ್ ಮ್ಯಾಗಝಿನ್ ನ ಪ್ರಕಾರ ಭಾರತ Su-57 ನ ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲಿ ಮಾಡಿಸುವ ರಣನೀತಿಯಲ್ಲಿ ಈಗ ಕೆಲಸ ಮಾಡ್ತಿದೆ. ಜೊತೆಗೆ M1 ನ ಮೇಲೆ ಪರಿಣಾಮ ಬೀಳದಂತೆ ನೋಡಿಕೊಳ್ತಾ ಇದೆ. ಮತ್ತು Su-57 ಭವಿಷ್ಯದಲ್ಲಿ ಪೂರ್ಣ ಸ್ಟೆಲ್ತ್ ಆಗುತ್ತದಾ ಅಥವಾ ಇಲ್ವಾ ಎಂಬ ರಿಸ್ಕ್ ನಿಂದಲೂ ನಾವು ಮುಕ್ತವಾಗ್ತೀವಿ. ನಿಮ್ಮ ಪ್ರಶ್ನೆ ಇರಬಹುದು, ನಾವು Su-57 ಖರೀದಿಸ್ತಾ ಇದ್ರೆ ಈ ಮಾಹಿತಿ ಭಾರತೀಯ ಮೀಡಿಯಾದಲ್ಲಿ ಇಷ್ಟು ಪಬ್ಲಿಕ್ ಆಗಿ ಯಾಕೆ ಬರ್ತಾ ಇಲ್ಲ? ಉತ್ತರ ಸೀಕ್ರೆಸಿ. ಭಾರತ ಈಗ ಪೂರ್ಣ ಗೌಪ್ಯತೆ ಕಾಯ್ದುಕೊಳ್ತಾ ಇದೆ. ಯಾಕಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ರಷ್ಯಾದ ಶಸ್ತ್ರಾಸ್ತ್ರಗಳನ್ನ $1 ಬಿಲಿಯನ್ ಖರೀದಿಸುವುದನ್ನ ಸಹಿಸೋದಿಲ್ಲ. ಆದ್ದರಿಂದ ಭಾರತ ಈ ಡೀಲ್ ಅನ್ನ ಸಾಧ್ಯವಾದಷ್ಟು ಅನ್ಅಫಿಷಿಯಲ್ ಆಗಿರಿಸುತ್ತೆ. ಆದ್ರೆ ಒಂದು ಸಾಧ್ಯತೆ ಇದೆ. ಈ ವರ್ಷ ಭಾರತದಲ್ಲಿ ಬ್ರಿಕ್ಸ್ ಸಮ್ಮೇಳನ ನಡೆಯಲಿದೆ. ಅಲ್ಲಿ ವ್ಲಾದಿಮಿರ್ ಪುತಿನ್ ಭಾಗವಹಿಸಲಿದ್ದಾರೆ. ಆ ಸಮಯದಲ್ಲಿ ಪುತಿನ್ ಮತ್ತು ಭಾರತೀಯ ಪ್ರಧಾನಮಂತ್ರಿ ನಡುವೆ ಬೈಲ್ಯಾಟರಲ್ ಮೀಟಿಂಗ್ ನಡೆಯಲಿದೆ. ಆ ಮೀಟಿಂಗ್ ನ ನಂತರ ಈ ಡೀಲ್ ಅನ್ನ ಅಧಿಕೃತವಾಗಿ ಘೋಷಿಸಬಹುದು. ಅಂದರೆ 2 ಸಾಧ್ಯತೆಗಳಿವೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ವಿಷಯದಲ್ಲಿ ಯಾವುದೇ ದೊಡ್ಡ ಅಪ್ಡೇಟ್ ಬಂದ್ರೆ ನಾವು ಖಂಡಿತವಾಗಿ ನಿಮಗೆ ತಿಳಿಸ್ತೀವಿ. ನೆಕ್ಸ್ಟ್ ಅಪ್ಡೇಟ್ ಪಾಕಿಸ್ತಾನದ ಬಗ್ಗೆ. ಒಂದನ್ನ ನಾವು ಒಪ್ಪಿಕೊಳ್ಳಲೇಬೇಕು, ಪಾಕಿಸ್ತಾನಿಗಳು ವಾತಾವರಣವನ್ನ ತುಂಬಾನೇ ಚೆನ್ನಾಗಿ ಸೃಷ್ಟಿ ಮಾಡ್ತಾರೆ. ಅವರು ಅಂತಹ ಸುಳ್ಳುಗಳನ್ನ ಹರಡ್ತಾರೆ. ಒಂದೊಂದ್ಸಲ ನಿಮ್ಗೂ ಕೂಡ ಅನ್ಸುತ್ತೆ, ಅಯ್ಯೋ ಪಾಕಿಸ್ತಾನಿಗಳಿಗಿಂತ ದೊಡ್ಡ ಯೋಧ ಬೇರೆ ಯಾರು ಇಲ್ಲ ಅಂತ. ಆದ್ರೆ ಸಮಸ್ಯೆ ಏನಂದ್ರೆ ಈ ವಾತಾವರಣ ಸುಳ್ಳಿನ ಬಲದ ಮೇಲೆ ನಿರ್ಮಾಣವಾಗುತ್ತೆ. ಮತ್ತು ಸುಳ್ಳಿಗೆ 2 ದೊಡ್ಡ ಕೊರತೆಗಳಿವೆ. ಮೊದಲನೇದು, ಸುಳ್ಳು ಬಹಳ ವೇಗವಾಗಿ ಹರಡುತ್ತದೆ, ಆದ್ರೆ ಅಷ್ಟೇ ವೇಗವಾಗಿ ಅದರ ಉಸಿರು ಕೂಡ ಮುಗಿಯುತ್ತೆ. ಎರಡನೆಯ ದೊಡ್ಡ ಸಮಸ್ಯೆ ಏನಂದ್ರೆ
ಒಂದು ಸುಳ್ಳನ್ನ ಮುಚ್ಚಿಡಲು ಮತ್ತೊಂದು ಸುಳ್ಳು, ಅದನ್ನ ಮುಚ್ಚಿಡಲು ಮತ್ತೊಂದು, ಹೀಗೆ ನಿಮ್ಗೆ ಅನೇಕ ಸುಳ್ಳುಗಳನ್ನ ಹೇಳಬೇಕಾಗುತ್ತೆ ಮತ್ತು ಸುಳ್ಳು ಬಯಲಾಗುವಾಗ ಅವಮಾನವು ಅಷ್ಟೇ ತೀವ್ರವಾಗಿರುತ್ತೆ. ಹಾಗಾದರೂ ಪಾಕಿಸ್ತಾನಿಗಳಿಗೆ ಗೌರವ ಮತ್ತು ಅವಮಾನದ ಬಗ್ಗೆ ಏನು ಗೊತ್ತು, ಆದ್ರೆ ಈ ಬಾರಿ ಅವರು ಮಾಡಿದ ಕೆಲಸ ನಿಮ್ಮನ್ನ ಖಂಡಿತವಾಗಿ ಆಶ್ಚರ್ಯಗೊಳಿಸುತ್ತೆ. ವಾಸ್ತವವಾಗಿ ಕಳೆದ 3-4 ತಿಂಗಳಿನಿಂದ, ವಿಶೇಷವಾಗಿ ಆಪರೇಷನ್ ಸಿಂಧೂರ್ ನಂತರ ನೀವು ಅಂತಹ ಅನೇಕ ಲೇಖನಗಳು ಮತ್ತು ಸುದ್ದಿಗಳನ್ನ ನೋಡಿರಬಹುದು. ಪಾಕಿಸ್ತಾನ ಇಂಡೋನೇಷ್ಯಾಗೆ JF-17 ಯುದ್ಧ ವಿಮಾನಗಳನ್ನ ಮಾರಾಟ ಮಾಡುತ್ತಿದೆ ಎಂದು, ನಂತರ ಮಯನ್ಮಾರ್ಗೆ ಮಾರಾಟವಾಗುತ್ತಿದೆ ಎಂದು ಸುದ್ದಿ ಬಂದಿತ್ತು. ಆ ನಂತರ ಅಮೆರಿಕನ್ ಮೀಡಿಯಾ ಸುದ್ದಿ ನೀಡಿತು, ಫಿಲಿಪೀನ್ಸ್ ಕೂಡ JF-17 ಅನ್ನ ಖರೀದಿ ಮಾಡ್ತಾ ಇದೆ ಎಂದು. ಇಲ್ಲಿವರೆಗೆ ವಿಷಯ ಸರಿಯಾಗಿತ್ತು. ಆದ್ರೆ ನಂತರ ಬಂದ ಸುದ್ದಿಗಳು ಭಾರತದಲ್ಲಿ ಕುಳಿತಿರೋರು ಕೂಡ ಭಾರತ ಸರ್ಕಾರಕ್ಕೆ ಬೈಯಲು ಒತ್ತಾಯಿಸಿದವು. ನೀವು ತೇಜಸ್ನೊಂದಿಗೆ ಏನು ಮಾಡ್ತಾ ಇದ್ದೀರಿ? ಆ ಕಡೆ ಪಾಕಿಸ್ತಾನ 10-15 ಬಿಲಿಯನ್ ಡಾಲರ್ನ JF-17 ಗಳನ್ನ ಮಾರಾಟ ಮಾಡಿಬಿಟ್ಟಿದೆ. ವಾಸ್ತವದಲ್ಲಿ ಸುದ್ದಿ ಏನಂದ್ರೆ, ಸೌದಿ ಅರೇಬಿಯಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಅದು ಕನಿಷ್ಠ 80 JF-17 ವಿಮಾನಗಳನ್ನ ಖರೀದಿಸುತ್ತದೆ ಎಂದು. ಅಷ್ಟೇ ಅಲ್ಲ, ನಂತರ ಸುಡಾನ್, ಇದು ಆಫ್ರಿಕಾದ ಒಂದು ದೇಶ, ಇದು ಆಂತರಿಕ ಯುದ್ಧದಲ್ಲಿ ಸಿಲುಕಿದೆ, ಅದು ಕೂಡ 40 JF-17 ಅನ್ನ ಖರೀದಿಸುತ್ತಿದೆ ಎಂದು ಸುದ್ದಿ ಬಂದಿತು. ಆದ್ರೆ ನಿಜವಾಗಿ ಏನಾಯ್ತು? ಈಗ ಅದರ ಸತ್ಯವನ್ನ ಕೇಳಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತೆ ಪಾಕಿಸ್ತಾನ ತನ್ನದೇ ಹೇಳಿಕೆಯಲ್ಲಿ ಹೇಳಿದೆ, ಸುಡಾನ್ ಸೇನೆಯೊಂದಿಗೆ JF-17 ಡೀಲ್ ಸಹಿ ಹಾಕಿದ್ದನ್ನ ಅವರು ನಿಲ್ಲಿಸ್ತಾ ಇದ್ದಾರೆ ಎಂದು. ಕಾರಣ, ಸೌದಿ ಅರೇಬಿಯಾ ಆಕ್ಷೇಪಣೆ ಎತ್ತಿದೆ, ನೀವು ಸುಡಾನ್ಗೆ JF-17 ಕಳಿಸಬೇಡಿ, ಇಲ್ಲದೇ ಇದ್ರೆ ಸುಡಾನ್ ನಲ್ಲಿ ನಮ್ಮ ಬೆಂಬಲಿತ ಗುಂಪು ಆಂತರಿಕ ಯುದ್ಧದಲ್ಲಿ ಸೋಲುತ್ತದೆ ಎಂದು. ಆದ್ದರಿಂದ ಸೌದಿ ಅರೇಬಿಯಾದ ಕಾರಣಕ್ಕಾಗಿ ಪಾಕಿಸ್ತಾನ $0.5 ಬಿಲಿಯನ್ ಲಾಭವನ್ನ ತ್ಯಾಗ ಮಾಡಲು ಹೋಗ್ತಾ ಇದೆ ಎಂದು ಪಾಕಿಗಳು ಹೇಳ್ಕೊಂಡ್ರು. ಈಗ ನಿಮ್ಗೆ ಅನಿಸುತ್ತೆ, ಅಯ್ಯೋ ಪಾಕಿಸ್ತಾನ ತುಂಬಾನೇ ದೊಡ್ಡ ತ್ಯಾಗ ಮಾಡ್ತಾ ಇದೆ. ಆದ್ರೆ ನೀವು ಆಶ್ಚರ್ಯ ಪಡ್ತೀರಿ, ಇದು ಕೇವಲ ಒಂದು ಸುಳ್ಳನ್ನ ಮುಚ್ಚಿಡಲು ಮತ್ತೊಂದು ಸುಳ್ಳು ಹೇಳ್ತಾ ಇರೋದು. ಕಾರಣ, ಸುಡಾನ್ ಸೇನೆಯೇ ಹೇಳಿದೆ, ಡೀಲ್ ರದ್ದು ಮಾಡುವುದಕ್ಕೆ ಮೊದಲು ನಮ್ಮೊಂದಿಗೆ ಡೀಲ್ ಆಗಿರ್ಬೇಕಲ್ವಾ, ನಾವು JF-17 ಅನ್ನ ಏನು ಖರೀದಿಸಿಲ್ಲ. 3 ತಿಂಗಳ ಹಿಂದೆ ಪಾಕಿಸ್ತಾನ ಅಧಿಕೃತವಾಗಿ ಹೇಳಿದ್ದಾಗಲೂ ನಾವು ಸುಡಾನ್ ವಾಯುಪಡೆಗೆ JF-17 ಮಾರಿದ್ದೇವೆ ಅಂತ. ಸುಡಾನ್ ಅದನ್ನ ತಿರಸ್ಕರಿಸಿ ಹೇಳ್ತು, ಪಾಕಿಸ್ತಾನದಿಂದ ಯಾವುದೇ ಯುದ್ಧ ವಿಮಾನದ ಡೀಲ್ ಆಗೋದಿಲ್ಲ. ಇಷ್ಟೇ ಅಲ್ಲ, ಸೌದಿ ಅರೇಬಿಯಾವು ತಿರಸ್ಕರಿಸಿದೆ, ಅದು 80-90 JF-17 ಏನು ಖರೀದಿಸೋದಿಲ್ಲ ಎಂದು. ಇಂಡೋನೇಷ್ಯಾ ಪಾಕಿಸ್ತಾನದ ಮಾತಿಗೆ ಉತ್ತರವೇ ಕೊಡ್ಲಿಲ್ಲ. ಅವರು ರಫೇಲ್ ಅನ್ನ ಖರೀದಿಸ್ತಾ ಇದ್ದಾರೆ ಮತ್ತು ಈಗ ರಫೇಲ್ ಡೀಲ್ ರದ್ದು ಮಾಡಿ Su-35 ಅನ್ನ ಖರೀದಿ ಮಾಡ್ತಿದ್ದಾರೆ. JF-17 ಎಂಬ ಕಸದ ಹೆಸರನ್ನು ಅವರು ತೆಗೆದುಕೊಳ್ಳಲು ಬಯಸೋದಿಲ್ಲ. ಫಿಲಿಪೀನ್ಸ್ ಕೂಡ ತಿರಸ್ಕರಿಸಿದೆ, ಪಾಕಿಸ್ತಾನದೊಂದಿಗೆ ಯಾವುದೇ ಡೀಲ್ ಆಗೋದಿಲ್ಲ, ಅಂತಹ ಮಾತುಗಳೇ ಆಗಿಲ್ಲ ಎಂದು ಫಿಲಿಪೀನ್ಸ್ ಹೇಳಿದೆ. ಮಯನ್ಮಾರ್ ಬಗ್ಗೆ ಹೇಳುವುದಾದ್ರೆ ಅವರು ಹೇಳಿದ್ದಾರೆ, ನಾವು 6 ವರ್ಷಗಳ ಹಿಂದೆ ಪಾಕಿಸ್ತಾನದಿಂದ 12 JF-17 ಖರೀದಿಸ್ತಾ ಇದ್ದೀವಿ. ಅವುಗಳಲ್ಲಿ ಅರ್ಧದಷ್ಟು ನಮ್ಮ ಆಂತರಿಕ ಯುದ್ಧದಲ್ಲಿ ನಾಶವಾಗಿವೆ. ಮತ್ತೆ ಈ ಕಸ ಖರೀದಿಸಲು ನಾವು ಬಯಸೋದಿಲ್ಲ. ಅಂದರೆ ಕಳೆದ 6-7 ತಿಂಗಳಲ್ಲಿ ಪಾಕಿಸ್ತಾನ ಹರಡಿದ ಸುಳ್ಳು, JF-17 ಯುದ್ಧ ವಿಮಾನಗಳನ್ನ ಜಗತ್ತಿನ ದೇಶಗಳು ಖರೀದಿ ಮಾಡ್ತಿದ್ದಾರೆ. $12 ಬಿಲಿಯನ್ ಆರ್ಡರ್ ಬಂದಿದೆ ಎಂಬುದು ಸಂಪೂರ್ಣ ಸುಳ್ಳು ಸುದ್ದಿ. ಪಾಕಿಸ್ತಾನದಲ್ಲಿ ಇನ್ನು ಆಶ್ಚರ್ಯಕರ ವಿಷಯವೇನೆಂದ್ರೆ, ಅವರು ಅಮೆರಿಕನ್ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಲೇಖನಗಳನ್ನ ಬರೆಸಿದ್ದಾರೆ. $20 ಬಿಲಿಯನ್ JF-17 ಡೀಲ್ ಮಾಡಿದ್ದೀವಿ, ಇದರಿಂದ ನಾವು ನಮ್ಮ ಸಾಲವನ್ನ ತೀರಿಸ್ತೀವಿ, IMF ನಿಂದ ತೆಗೆದುಕೊಂಡಿದ್ದ ಸಾಲವನ್ನ ಪಾಕಿಸ್ತಾನ ತೀರಿಸುತ್ತೀವಿ ಎಂದು ಅಮೆರಿಕನ್ ಮೀಡಿಯಾದಲ್ಲಿ ಹೇಳ್ಕೊಂಡಿದೆ. ಇದನ್ನ ಕೇಳಿದ್ರೆ ನಗು ಬರುತ್ತೆ. 3 ಹೊತ್ತು ಊಟಕ್ಕೆ ಇಲ್ಲದ ದೇಶ, ಸಂಜೆ ತಿನ್ನೋದಕ್ಕೆ ರೊಟ್ಟಿ ಕೂಡ ಇರಲ್ಲ, ಕರೆಂಟ್ ಇರುತ್ತೋ ಇಲ್ಲವೋ. ಇದರ ಕರಾಚಿ, ಲಾಹೋರ್ ನಂತಹ ನಗರಗಳು 14 ಗಂಟೆಗಳ ಕಾಲ ಕತ್ತಲಲ್ಲಿ ಮುಳುಗಿರುವ ದೇಶ $20 ಬಿಲಿಯನ್ ಶಸ್ತ್ರಾಸ್ತ್ರಗಳನ್ನ ಮಾರಿ ಸಾಲ ತೀರಿಸುತ್ತೆ ಎಂದು ಮಾತನಾಡ್ತಾ ಇತ್ತು. $20 ಬಿಲಿಯನ್ ಡೀಲ್ ಎಷ್ಟು ದೊಡ್ಡದು ಎಂದು ಹೇಳ್ತೀನಿ ಕೇಳಿ. ಅದು ಮಾರಾಟವಾದ್ರೆ ಪಾಕಿಸ್ತಾನ ವಿಶ್ವದ ಟಾಪ್ 3 ಶಸ್ತ್ರಾಸ್ತ್ರ ಮಾರಾಟಗಾರ ಪಟ್ಟಿಯಲ್ಲಿ ಬರುತ್ತೆ. ಅದು ಚೀನಾವನ್ನು ಸಹ ಸೋಲಿಸಿದಂತಾಗುತ್ತೆ. ಅಂದರೆ ಚೀನಾದ F-17 ಅನ್ನ ಮಾರಿ ಚೀನಾವನ್ನೇ ಸೋಲಿಸ್ತಾರಂತ ಇವರು. ಇಂತಹ ದೊಡ್ಡ ಸುಳ್ಳುಗಳನ್ನ ಪಾಕಿಸ್ತಾನಿಗಳು ಹರಡಲು ಪ್ರಯತ್ನಿಸಿದ್ರು. ಆದ್ರೆ ಅವರ ಸುಳ್ಳು ಈಗ ನಿಧಾನವಾಗಿ ಬಯಲಾಗ್ತಿದೆ. ಅದನ್ನ ಮುಚ್ಚಿಡಲು ವಿವಿಧ ಮೂರ್ಖತನದ ಕಾರಣಗಳನ್ನ ಕೊಡ್ತಿದ್ದಾರೆ. ಸುಡಾನ್ ಖರೀದಿಸ್ತಾ ಇಲ್ಲ, ಯಾಕಂದ್ರೆ ಸೌದಿ ಮುಂದೆ ಬಂದು ತಡೆಯಿತು. ಸೌದಿ ಖರೀದಿಸುತ್ತಿಲ್ಲ, ಯಾಕಂದ್ರೆ ಅಮೆರಿಕ ತಡೆಯಿತು. ಮಯನ್ಮಾರ್, ಇಂಡೋನೇಷ್ಯಾ ಖರೀದಿಸ್ತಾ ಇಲ್ಲ, ಯಾಕಂದ್ರೆ ರಷ್ಯಾ ತಡೀತು ಅಂತ ಹೇಳುತ್ತೆ. ಅಂದರೆ ಜಗತ್ತು ಅವರ ಸುಳ್ಳು ಕಥೆಗಳನ್ನ ಕೇಳಲು ಮೂರ್ಖರಾಗಿ ಕುಳಿತಿದೆ ಅಂತ ಪಾಕಿಸ್ತಾನ ಅನ್ಕೊಂಡಿದೆ. ಆದ್ದರಿಂದ ನಾನು ಹೇಳ್ತೀನಿ, ಪಾಕಿಸ್ತಾನದ ಪ್ರಚಾರವನ್ನ ಎಂದಿಗೂ ಬೆಂಬಲಿಸಬೇಡಿ. ಅವರ ಮಾತಿನ ಮೇಲೆ ನಿಮ್ಮ ದೇಶ ಮತ್ತು ನಿಮ್ಮ ಸರ್ಕಾರವನ್ನ ಬೈಯುವುದು ತಪ್ಪು. ಹೌದು, ನಿಮ್ಮ ದೇಶದಲ್ಲಿ ಸಮಸ್ಯೆಗಳಿದ್ರೆ ಅವುಗಳ ಬಗ್ಗೆ ನೀವು ಧ್ವನಿಯನ್ನ ಎತ್ತಿ ಮಾತನಾಡಿ. ಸರ್ಕಾರವನ್ನ ಟೀಕಿಸಲು ನಿಮ್ಗೆ ಪೂರ್ಣ ಹಕ್ಕಿದೆ. ಆದ್ರೆ ವಿದೇಶಿ ಶತ್ರುಗಳ
ಪ್ರಚಾರದಲ್ಲಿ ಸಿಕ್ಕಿ ನಿಮ್ಮವರನ್ನೇ ಬೈಯೋದಕ್ಕಿಂತ ದೊಡ್ಡ ತಪ್ಪು ಬೇರೆ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.